ನೆಪೋಟಿಸಮ್ ಇರಬಾರ್ದು, ಬೇರೆಯವ್ರಿಗೂ ಚಾನ್ಸ್ ಸಿಗಬೇಕು. ಇಲ್ಲ ಇವಾಗ ಅವರೇ ನಾವು ಮಕ್ಕಳಿಗೆ ನಾವೇ ನಮ್ಮವರಿಗೆ ಮಾಡ್ಕೋತಾ ಇರ್ತೀವಿ ಅಂದ್ರೆ ನಾವು ಹಿಂಜನ ಏನು ಮಾಡಬೇಕು? ಇವಾಗ ನನ್ನ ಆಂಬಿಷನ್ ಇದೆ, ನಾನು ಪೊಲಿಟಿಷಿಯನ್ ಆಗಬೇಕಂತ. ನನ್ನ ಹಿಂದೆ ಅಷ್ಟೇ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಏನೂ ಇಲ್ಲ ನನಗೆ ಆಗಬೇಕಿದೆ ಅಂತ ನನಗೂ ಇದೆ. ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಬೇಕು. ಇವಾಗ ಅವ್ರು ಆ ಥರನೇ ಮಾಡ್ಕೊಂಡು ಹೋಗ್ತಾವ್ರೆ ಅಂತಂದರೆ ಜನ ಅದಕ್ಕೆ ಇದು ಮಾಡಬೇಕು, ಯಾಕೆ ಮಾಡ್ತೀರಾ ಅಂತ ಕ್ವಶನ್ ಮಾಡಬೇಕು ಅವರಿಗೆ. ಕನ್ನಡ ಕಲ್ಕೋಬೇಕು. ಅವರು ಕರ್ನಾಟಕಲ್ಲಿ ಇರ್ತಾರ ಅಂತಂದರೆ ಕನ್ನಡ ಕಲ್ಕೋಬೇಕು. ನಾವು ನಾರ್ತ್ ಕರ್ನಾಟಕದಿಂದ ಬರ್ತೀವಿ. ನಾವು ಇರೋದು ಬೀದರಲ್ಲಿ, ಹೈದರಾಬಾದ್ ಕರ್ನಾಟಕ ರೀಜನ್. ನಮಗೆ ಹಿಂದಿನೂ ಬರುತ್ತೆ, ಮರಾಠಿನೂ ಬರುತ್ತೆ. ಬಟ್ ನಾವು ಅಲ್ಲಿನವ್ರು, ನಮಗೆ ಕನ್ನಡ ಬರುತ್ತೆ. ಕನ್ನಡ ಇಲ್ದೇನೆ ಅವರು ನಮ್ಮವರು ಅಂತ ಹೇಳ್ಕೊಳ್ಳೋಕ್ಕೆ ಅವರು ದೊಡ್ಡ ಮಾತಾಡ್ತಾರಾ? ನಾನು ಕರ್ನಾಟಕದಿಂದ ಯಾವಾಗಲೂ ಇದು RCBಗೂ ಅಷ್ಟೊಂದು ಸಪೋರ್ಟ್ ಮಾಡಿದ್ರು. ಇವಾಗ ಅವ್ರ ಮನೆಯಲ್ಲೇ ಅವ್ರಿಗೆ ಕನ್ನಡ ಬರಲ್ಲ ಅಂತಂದರೆ ಅವ್ರು ಕನ್ನಡ ಟೀಚ್ ಮಾಡಬೇಕು ಅವ್ರ ಮಗನಿಗೆ. ಯಾರು ಅವ್ರಿಗೆ ಕನ್ನಡ ಟೀಚ್ ಮಾಡಬೇಕು. ಅವರು ಗೌರ್ಮೆಂಟಲ್ಲಿ ಅವ್ರದ್ದೇ ಆಗ್ಬಿಟ್ಟೈತೆ ಈಗ. ಅವ್ರ ಮೊಮ್ಮಗನ ಮಾಡ್ಕೊಳ್ಳಿ, ಅವರನ್ನ ಮಾಡ್ಕೊಳ್ಳಿ, ನಮಗೇನಾಗಬೇಕು? ನಮಗೇನು ಓದ್ಬೇಕು ಅಷ್ಟೇ. ನಮಗೆ ಇವಾಗ ಬಿಟ್ಟಿರೋ ರಾಜಕೀಯ ಅಂತ ಅಂದರೆ ಅವ್ರ ಮೊಮ್ಮಗನ ಮಾಡ್ತಾರೆ, ಅವರು ಮಾಡ್ತಾರಪ್ಪ. ಇವಾಗ ನಾವು ಮಾಡಬೇಡ ಅಂದ್ರೆ ಮಾಡಲ್ವಾ? ಅವ್ನು ಕರ್ಕೊಂಡು ಮಾಡೋ ಉದ್ದೇಶ ನಾನು ಕನ್ನಡನೇ ಬರೋಲ್ಲ ಅವನಿಗೆ. ಏನು ಮಾಡ್ತಾನೆ? ಫಾರಿನಲ್ಲಿ ಓದ್ಬಿಟ್ಟು ಇಲ್ಲಿ ಇಂಡಿಯಾಗೆ ಬಂದು ಇಂಗ್ಲೀಷೇ ಮಾತಾಡ್ತಾರೆ. ಕನ್ನಡದವ್ರು ಏನು ಮಾಡ್ತಾರೆ? ಅಷ್ಟೇ ನಾವು ಹೇಳೋದು. ಇನ್ನೇನು ಅವ್ರದ್ದೇ ಗೌರ್ಮೆಂಟ್, ಇನ್ನು ಅವ್ರದ್ದೇ ಮಾಡ್ಕೊಳ್ಳಿ ಬಿಡ್ರಿ. ಇನ್ನೇನು ಬ್ರೋ ಅವ್ರೇಂತ ಕರ್ಕೊಂಡೋಗ್ಬೇಕು? ಕರ್ಕೊಂಡೋಗ್ಬಾರ್ದು ಬ್ರೋ, ಹಂಗೆಲ್ಲ ಕರ್ಕೊಂಡೋಗ್ಬೇಡ್ದು. ಈಗೆಲ್ಲ ರಾಜಕಾರಣಿಗಳು ಮಾಡ್ತಾರೋದು ಕೆಲಸನೇ ಹಂಗೆ. ಎಲ್ಲ ಮನೆ ಮಕ್ಕಳನ್ನೆಲ್ಲನೂ ಬೆಳೆಸ್ತಾ ಇದ್ದಾರೆ. ಅವ್ರ ಮನೆಯವರು ಅಳಿಯ ಅಂತೆ, ಮಗ ಅಂತೆ, ಮೊಮ್ಮಕ್ಕಳಂತೆ ಎಲ್ಲ ಅವ್ರುಗಳೇ ರಾಜಕೀಯ ಮಾಡಿಕೊಂಡು ಅವರೇ ಅದು ಸೀಮಿತ ಮಾಡ್ಕೊಂಡು ಇರ್ತಾರೆ. ಬೇರೆಯವ್ರಿಗೆ ಯಾರಿಗೆ ಅವಕಾಶ ಕೊಡ್ತಾರೆ? ಬೇರೆಯವ್ರಿಗೆ ಅವಕಾಶ ಕೊಡ್ತಾ ಇಲ್ಲ. ಈಗ ಅವ್ರು ಮಾಡಿದರೆ ಹಿಂದೆ ಬರೋರು ಅವರು ನೋಡ್ಕೊಂಡು ಮಾಡೋದು. ಅವ್ರು ಅದನ್ನು ಸರಿಯಾಗಿ ತಿದ್ದುಪಡಿ ಬೇರೆಯವ್ರಿಗೆ ಅವಕಾಶ ಆಗಲಿ, ಬೇರೆಯವ್ರ ಮನೆಯವರು ಬೆಳೀರಿ ಅನ್ನೋದು ಯಾವ ರಾಜಕಾರಣಿಗಳು ಮಾಡ್ತಾಯಿದ್ದಾರೆ? ಯಾರೂ ಮಾಡ್ತಾಯಿಲ್ಲ. ಅದನ್ನು ಇವರು ಅದನ್ನೇ ಮಾಡ್ಕೊಂಡು ಹೋಗ್ತಾರೆ. ಅದನ್ನು ನೋಡ್ಕೊಂಡು ಎಲ್ಲರೂ ಮಾಡ್ಕೊಂಡು ಅವ್ರವ್ರ ಮನೆಯವರು ಅವ್ರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಈ ಕುಟುಂಬ ರಾಜಕಾರಣಿ ಅವರು ಮಾಡಬಾರ್ದಿತ್ತು. ಮಾಡಿದ್ರೆ ಬೇರೆಯವ್ರಿಗೆ ಅವಕಾಶ ಕೊಟ್ಟಿದ್ರೆ ಭಾಳ ಉತ್ತಮವಾಗಿರೋದು. ಅವರು ಅಂಥ ತಪ್ಪನ್ನ ಅವ್ರು ಮಾಡಬಾರ್ದಿತ್ತು. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.